ದೇಶೀಯ ಗ್ರಾಮೀಣ ಸಂಸ್ಕೃತಿಯಾದ ಒಕ್ಕಣೆಯ ಕ್ರಮವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು. ಸಂಕ್ರಾಂತಿಯಲ್ಲಿ ಕೇವಲ ಕೊಂಡು ತಿನ್ನುವುದಕ್ಕಿಂತ ಬೆಳೆದು ಬಳಸಬೇಕು ಅಂತ ಬಂಡೆ ಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿ ಹೇಳಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗೆರೂರಿನಲ್ಲಿ ಮಾರ್ಗದರ್ಶಿ ಮಹಿಳಾ ಸಮಾಜ ಹಾಗೂ ಜ್ಞಾನ ಅನಂತ ಫೌಂಡೇಶನ್ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಜಾನಪದ ಸಂಭ್ರಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ಆಧುನಿಕ ಆಹಾರ ಪದ್ಧತಿಯಿಂದ ನಮ್ಮ ಪೂರ್ವಿಕರ ಆಹಾರ ಬೆಳೆಗಳನ್ನು ಬೆಳೆಯುವ ಕ್ರಮಗಳು ಮರೆಯಾಗ್ತಾ ಇರುವುದು ಆತಂಕಕಾರಿ. ಕಾರ್ಯಕ್ರಮದ ಆಯೋಜಕಿ ಶಾಂತಕುಮಾರಿ ಮತ್ತು ತಂಡದವರು ದೇಶೀಯ ಕ್ರೀಡೆ, ಸಂಕ್ರಾಂತಿ ಸೊಗಡು, ಗ್ರಾಮೀಣ ಆಹಾರ, ಜಾನಪದ ಗೀತೆಗಳು ಮತ್ತು ಹಿರಿಯ ಅನ್ನದಾತರಿಗೆ ಸನ್ಮಾನ, ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡಿ ಹೊಲಿಗೆ ಯಂತ್ರ ವಿತರಣೆ, ಒಟ್ಟಾರೆ ಸಮಗ್ರ ಕಾರ್ಯಕ್ರಮ ರೂಪಿಸಿ ಜನರಿಗೆ ಹೊಸತನವನ್ನ ಪರಿಚಯಿಸಿದ್ದಾರೆ ಎಂದಿದ್ದಾರೆ. ಮಾರ್ಗದರ್ಶಿ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟಿನ ಮುಖ್ಯಸ್ಥೆ ಶಾಂತಕುಮಾರಿ ಮಾತನಾಡಿ, ಇಂದು ಕಾರ್ಯಕ್ರಮದಲ್ಲಿ ಹಲವಾರು ಮಠಾಧೀಶರು ಆಗಮಿಸಿ ದೇಶೀಯ ಸಂಕ್ರಾಂತಿ ಸುಗ್ಗಿಯ ಅವಶ್ಯಕತೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹೊಸ ಪರಿಕಲ್ಪನೆ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಎಂದಿದ್ದಾರೆ. ನಾನು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೆ. ಬರೀ ಸಿಟಿನಾಡಿನಲ್ಲೇ ಮಾಡ್ತಿದ್ದೆ. ಅದಕ್ಕಾಗಿ ಈ ಸರಿ ನಮ್ಮ ಹಳ್ಳಿಗಾಡಿನಲ್ಲಿ ಮಾಡೋಣ. ಅದು ಇದು ನಮ್ಮೂರು, ನಮ್ಮ ಊರು, ನಮ್ಮ ಜನ, ನಮ್ಮೂರಲ್ಲೇ ಮಾಡ್ಬೇಕು ಅಂತ ಇಷ್ಟ ಆಯ್ತು. ಹಂಗಾಗಿ ಈ ಸರಿ ನಾನು ಇಲ್ಲಿ ಮಾಡಿದ್ದೀನಿ. ನಾನು ಎಲ್ಲಾ ಗ್ರಾಮಸ್ಥರು, ನಮ್ಮ ಜನಗಳು ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಈ ಸಂಕ್ರಾಂತಿ ಉತ್ಸವನ 15 ತಾರೀಕೆ ಮಾಡ್ಬೇಕು ಅನ್ಕೊಂಡಿದ್ದೆ. ಎಲ್ಲರೂ ಅವ್ರವ್ರ ಮನೇಲಿ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ನಾನು ಆಗ್ತಾ ಇರ್ಲಿಲ್ಲ, ಟೈಮ್ ಅವ್ರಿಗೆಲ್ಲ ಪರ್ಮಿಷನ್ ಆಗಿರ್ಲಿಲ್ಲ. ಹಂಗಾಗಿ ಈ ದಿನ ನಾವು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ಸ್ವಾಮೀಜಿ ನಮ್ಮ ಬಂಡೆಮಠ ಸ್ವಾಮೀಜಿ ಆಗ್ಬೋದು, ಆಮೇಲೆ ನಮ್ಮ ಗುರೂಜಿ ಆಗಿರ್ಬೋದು, ಆಮೇಲೆ ಗುಡೆಮನ್ನಳ್ಳಿಯ ಸ್ವಾಮೀಜಿಗಳು ಎಲ್ಲರೂ ಬಂದಿದ್ರು. ಈ ಕಾರ್ಯಕ್ರಮ ಒಂದು ಜಾನಪದ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ಗ್ರಾಮೀಣ ಆಟಗಳನ್ನ ಆಡಿಸ್ಬೇಕು ಅಂತ ಒಂದು ಹಮ್ಮಿಕೊಂಡಿದೀವಿ ಸರ್. ಮತ್ತೆ ಇದ್ರ ಜೊತೆಲಿ ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಕೊಡುವಂಥದ್ದು, ಹೊಲಿಗೆ ಮಿಷಿನ್ ಕೊಡುವಂಥದ್ದು ಹಾಗೂ 70 ವರ್ಷದ ಮೇಲ್ಪಟ್ಟ ನಮ್ಮ ರುದ್ರ ಅವ್ರಿಗೆಲ್ಲರೂ ಸನ್ಮಾನ ಆಗಿದೆ ಸರ್. ಈಗಾಗ್ಲೇ ಎಲ್ಲ ಮುಗ್ದಿದೆ, ಇನ್ನು ನಡೀತಿದೆ ಕಾರ್ಯಕ್ರಮಗಳು. ಈಗಾಗ್ಲೇ ಜೂನಿಯರ್ ರಾಜ್ಕುಮಾರ್ ಅವ್ರು ಬಂದಿದ್ದಾರೆ. ಅವರು ಇವಾಗ ಒಂದು ಹಾಡು ಹೇಳ್ತಾ ಇದ್ದಾರೆ ಸರ್. ನನಗೆ ಬೇರೆ ಏನು ಕೆಲಸ ಇಲ್ಲ ಸರ್. ಅದರಿಂದ ನನ್ಗೆ ಈ ಎಲ್ಲ ಸಮಾಜ ಸೇವೆನೇ ತುಂಬಾ ದೊಡ್ಡದಾಗಿ ಮಾಡ್ಬೇಕು ಅಂತಾನೆ ನನ್ನ ಆಸೆ ಸರ್. ಇಷ್ಟು 25 ವರ್ಷದಿಂದ ಮಾಡಿದ್ದೀನಿ. ಈಗಾಗ್ಲೇ ನನ್ಗೆ ರಾಜ್ಯ ಸರ್ಕಾರ ಗೌರವಿಸಿದ್ದಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ. ಸುಮಾರು ಪ್ರಶಸ್ತಿಗಳೆಲ್ಲ ತಗೊಂಡಿದ್ದೆ. ಈ ಸರಿ ಏನು ಕೆಲಸ ಇಲ್ಲ, ಫ್ರೀ ಆಗಿದ್ದೀನಿ. ಮುಂದಿನ ನನ್ನ ಜನತೆಗಳೆಲ್ಲ ನನ್ನ ಆಯ್ಕೆ ಮಾಡೋದೇ ಖಂಡಿತ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನನಗೆ ಇಷ್ಟ ಇದೆ. ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ರೈತರನ್ನ ಮತ್ತು ಸಮಾಜವನ್ನ ಒಗ್ಗೂಡಿಸಿರುವುದು ಈ ಕಾರ್ಯಕ್ರಮದ ಮುಖ್ಯ ಭಾಗ. ರೈತರಿದ್ರೆ ಮಾತ್ರ ಈ ದೇಶ ಸ್ವಾವಲಂಬನೆ ಸಾಧಿಸುತ್ತೆ. ಅನ್ನದಾತರು ಯಾಂತ್ರೀಕೃತ ಬೇಸಾಯ ಕ್ರಮಗಳ ಜೊತೆ ಸಾಂಪ್ರದಾಯಿಕ ಕ್ರಮವನ್ನು ಅನುಸರಿಸಬೇಕು ಎಂದಿದ್ದಾರೆ. ಈ ವೇಳೆ ಜಗ್ಗಣ್ಣಯ್ಯನ ಮಠದ ಶ್ರೀ ಚಾಮುಂಡೇಶ್ವರಿ ಅಧ್ಯಕ್ಷ ಮನೀಶ್ ಗುರೂಜಿ, ಬಿಜೆಪಿ ರೈತ ಮೋರ್ಚಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್, ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ರೈತರು ಮಾತನಾಡಿದ್ರು. ಏನು ಗೊರೂರು ಗ್ರಾಮದಲ್ಲಿ ನಮ್ಮ ಸೋಲೂರು ಹೋಬಳಿ ನಮ್ಮ ಹೆಮ್ಮೆ, ನಮ್ಮ ಗ್ರಾಮದಲ್ಲಿ ಆಗ್ತಾ ಇರೋಂತ ಖುಷಿ. ಇವತ್ತೇನು ಸಂಕ್ರಾಂತಿ ಹಬ್ಬ ಅಂತೆಲ್ಲ ಹೇಳ್ಬೋದು. 14ನೇ ತಾರೀಕು 15ನೇ ತಾರೀಕು ಆಗೋಗಿರ್ಬೋದು. ಬಟ್ ಅವತ್ತಿಂದ ಅದೇ ಗುಂಗಲ್ಲಿದ್ದು ಇವತ್ತಿನ್ನೂ ಬಹಳ ಅದಕ್ಕೆ ದುಪ್ಪಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ. ಅಷ್ಟು ಆಚರಣೆಯನ್ನ ಕೂಡ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇಲ್ಲಿ ಅವತ್ತೇನು ನಾವು ಹಿಂದಿನ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ರಾಶಿ ಪೂಜೆ ಮಾಡ್ತಕ್ಕಂಥದ್ದಾಗಿರ್ಬೋದು, ನೇಗಿಲ್ ಪೂಜೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಗೆಣಸು, ಕಡ್ಲೆಕಾಯಿ, ಕಬ್ಬಿನ ಜಲ್ಲೆ ಇವೆಲ್ಲವನ್ನ ಬಹಳ ಹೆಚ್ಚಿನದಾಗಿ ಯಾವ ರೀತಿಲಿ ನಾವು ಪೂಜೆ ಮಾಡ್ತೀವಿ, ಅದನ್ನ ಸವಿತೀವಿ, ಅವೆಲ್ಲದರ ಸವಿರುಚಿಯನ್ನ ಕೊಡ್ತಕ್ಕಂಥ ಕೆಲಸ ಇಲ್ಲ ಆಯ್ತು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡೊಳ್ಳು ಕುಣಿತ, ವೀರಗಾಸೆ ಮತ್ತು ಜಾನಪದ ನೃತ್ಯಗಳು ಇವೆಲ್ಲವೂ ಕೂಡ ನಡೀತಾ ಇದಾವೆ. ಈಗಾಗಲೇ ಇಲ್ಲಿನ ಸ್ಥಳೀಯ ಮಠಗಳ ಮಠಾಧೀಶರಾದಂತಹ ಕಂಚಿಗಲ್ಬಂಡೆ ಮಠದ ಮಠಾಧೀಶರು, ಹಾಗೆ ಜಗಣೇನ ಮಠದ ಮಠಾಧೀಶರು, ಹಾಗೆ ಚಾಮುಂಡೇಶ್ವರಿ ಅಮ್ಮನವರ ಪೀಠದ ಗುರುಜಿಗಳು ಎಲ್ಲರೂ ಕೂಡ ವೇದಿಕೆಗೆ ಬಂದು ಬಹಳ ವೇದಿಕೆಯ ತೂಕವನ್ನ ಹೆಚ್ಚು ಮಾಡಿದ್ರು. ಬಹಳಷ್ಟು ಗಣ್ಯರು ಆಗಮಿಸಿದ್ರು. ಇವತ್ತು ಗೊರೂರು ಗೇಟ್ ಅಲ್ಲಿ ಬಹಳ ಸಂಭ್ರಮ ಮನೆ ಮಾಡಿದೆ. ಬಹಳಷ್ಟು ಜನರು ಕೂಡ ಕಿಕ್ಕಿರಿದು ಸೇರಿದ್ದಾರೆ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಇದರಿಂದ ನಾವು ಇಲ್ಲಿನ ಗ್ರಾಮದ ಅಥವಾ ಸುತ್ತಮುತ್ತಲ ಗ್ರಾಮಸ್ಥರಿಗೆ ನೀಡೋ ಸಂದೇಶ ಏನು ಅಂದ್ರೆ, ನಮ್ಮ ಹಳೆಯ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ನಾವು ಮರಿಬಾರ್ದು. ಅದನ್ನ ನಾವು ಮುಂದಿನ ಪೀಳಿಗೆಗೂ ಕೂಡ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಬಹಳ ಸಂಭ್ರಮಾಚರಣೆಯಿಂದ
ಈ ಕಾರ್ಯಕ್ರಮವನ್ನ ಈ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಬಹಳ ಸಂತೋಷ ಇರ್ತಕ್ಕಂಥ ವಿಚಾರ ಇದು. ಮೊದ್ಲಿಗೆ ಸುಗ್ಗಿ ಅಂತಂದ್ರೆ ಕಣ ಮಾಡ್ತಕ್ಕಂಥದ್ದು, ಟ್ರಾಕ್ಟರ್ಲಿ ಹುಲ್ಲೊಡಿತಾ ಇರ್ತಕ್ಕಂಥದ್ದು, ಕುಂಡಲ್ ಹೊಡಿತಾ ಇರ್ತಕ್ಕಂಥದ್ದು ನಾವು ಹೋಗಿ ಒಳ್ಳೊಳ್ಳೆ ಕೂಡ ಇತ್ತು ಮೊದ್ಲಿಗೆ. ಇದನ್ನ ನೋಡ್ಬೇಕು ಅಂತಂದ್ರೆ ಇವತ್ತು ಪಿಕ್ಚರ್ ನೋಡ್ಬೇಕು, ಇಲ್ಲ ಸುಗ್ಗಿ ಕಾರ್ಯಕ್ರಮ ಮಾಡಿ ನೋಡ್ಬೇಕಂತ ಒಂದು ದುಸ್ಥಿತಿಲಿ ಇದ್ದೀವಿ ನಾವು. ಇವತ್ತೆಲ್ಲ ಮಿಷಿನರಿಗಳು ಬಂದ್ಬಿಟ್ಟು ರಾಗಿ ಮನೆಗೆ ಕಣ ಅಂತಕ್ಕಂಥ ನೋಡಕ್ ಆಗ್ತಾ ಇಲ್ಲ. ನಾವು ಕಣದಲ್ಲಿ ರಾಶಿ ಆಗ್ತಕ್ಕಂಥದ್ದು, ಅಲ್ಲಿ ಹಬ್ಬ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಮನೆಗೆ ದವಸ ಧಾನ್ಯಗಳು ತಾಣುವಂತ ಒಂದು ಕಾಲ ಇತ್ತು. ಬಟ್ ಅಂತ ಒಂದು ವಾತಾವರಣನ ಇವತ್ತು ನಮ್ಮ ಶಾಂತಕುಮಾರ್ ಅವರು, ಸೋಲೂರು ಹೋಬಳಿ ಎಲ್ಲ ಮುಖಂಡರು ಸೇರಿ ಇಲ್ಲಿ ಸೃಷ್ಟಿ ಮಾಡಿದ್ರಿಂದ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಒಳ್ಳೇದಾಗ್ಲಿ. ಇದು ಒಳ್ಳೆ ಕಾರ್ಯಕ್ರಮ, ಮನ ಸಂತೋಷ ಕೊಡ್ತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಎಲ್ಲಾ ಭಾಗದಲ್ಲೂ ಕೂಡ ಈ ತರ ಆಗ್ಬೇಕು ಅಂತ ಕೂಡ ನಂದು ಕೂಡ ಆಶಯ. ಎಲ್ಲಾ ಬೆಳಗ್ಗೆ ಅದು ಇದು ಟೆನ್ಷನ್ ಜಂಜಾಟಗಳು ಇಲ್ಲದಷ್ಟು ಜನ ಇಂಥ ಕಾರ್ಯಕ್ರಮಗಳಾದ್ರೆ ಒಂದ್ ಸ್ವಲ್ಪ ಮನಶಾಂತಿ ಸಿಗ್ತದೆ, ಮನುಷ್ಯನಿಗೆ ಮನಶಾಂತಿ ಸಿಗ್ತದೆ. ಆದ ಕಾರಣ ಒಳ್ಳೆ ಕಾರ್ಯಕ್ರಮ ಮಾಡಿ ಇಡೀ ತಾಲೂಕಿಗೆ ಮಾದರಿ ಆಗಿರ್ತಕ್ಕಂಥ ಒಂದು ಸುಗ್ಗಿ ಕಾರ್ಯಕ್ರಮ ಇದು. ಅದ್ರ ಜೊತೆಲಿ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಯಾರ ನಾವ್ ಹೇಳ್ಬೇಕು ಅಂತಂದ್ರೆ ದುಡ್ಡು ಹೆಚ್ಚಾದ ದಾನ ಮಾಡೋದಲ್ಲ, ಅವಶ್ಯಕತೆ ಇರ್ತಕ್ಕಂಥವ್ರ ಕೈಲಾ ಸಹಾಯ ಮಾಡೋದಲ್ಲ. ಅದು ದಾನದಾನದಲ್ಲೇ ಮಹಾದಾನ. ಅಂತದನ್ನ ಹೊಲಿಗೆ ಮಿಷಿನ್ ಕೊಡೋದ್ರ ಮುಖಾಂತರ ಅಲ್ಲಿ ಆರೋಗ್ಯನ ವಿಚಾರಣೆ ಮಾಡ್ಲಿಕ್ಕೋಸ್ಕರ ಎಲ್ಲ ಮಾಡ್ತಾವ್ರೆ. ಬಹಳ ಇಡೀ ನಮ್ಮ ತಾಲೂಕಲ್ಲಿ ಒಂದು ಮಾದರಿ ಆಯ್ತು ಇದು. ಇದನ್ನ ಎಲ್ಲರೂ ಕೂಡ ಮುಂದುವರ್ಸ್ಬೇಕು ಅಂತ ನಂದಕ್ಕೂ ಬೈಕೆ. ಬಹಳ ಜನ ಸಂತೋಷವಾಗಿ ಎಲ್ಲರೂ ಕೂಡ ಬಂದು ಅದನ್ನ ಭಾಗವಹಿಸಿ ಗ್ರಾಮೀಣ ಭಾಗದ ಮಕ್ಳಿಗೆ ಇಂತ ಹಬ್ಬ ಆಚರಣೆಗಳಂದ್ರೆ ಮೊದ್ಲು ಸಂಕ್ರಾಂತಿ ಹಬ್ಬದ ದಿವಸ ದನಗಳನ್ನ ಬೆದರ್ಸ್ಬೇಕು ಅಂತಂದ್ರೆ ಎಲ್ರ ಮನೆಗೆ ಒಂದೊಂದು ಪಾವು ಅಕ್ಕಿ ಇಸ್ಕೊಂಡು ಹೋಗೋದು, ಎಲ್ರ ಮನೆಗೂ ಸ್ವಲ್ಪ ಉಪ್ಪು ಇಸ್ಕೊಂಡು ಹೋಗೋದು, ಬೆಲ್ಲ ಇಸ್ಕೊಂಡು ಮಾಡ್ತಾ ಇದ್ರಲ್ಲ. ಇವತ್ತು ಎಷ್ಟೇ ಕೋಟಿ ದುಡ್ಡಿದ್ರು ಕೂಡ ಅಂತ ಒಂದು ನೆಮ್ಮದಿ ಕಾರ್ಯಕ್ರಮ ನಾವು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದ್ ಕಾರಣ ಬಹಳ ಸಂತೋಷವಾದ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು. ನನಗೂ ಬಹಳ ಸಂತೋಷ ಆಯ್ತು. ನಾವು ಕೂಡ ಬಂದಿಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ. ನಾಡಲ್ಲಿ ಒಳ್ಳೆ ಜನರು ಕೂಡ ಒಳ್ಳೆ ನ್ಯಾಯ ಆಗ್ಲಿ, ಸ್ವಂತ ರೂಪದಿಂದ ಜೀವನ ಮಾಡೋದು ಅವಕಾಶ ಕೊಡಿಸ್ಕೊಟ್ಟಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಶಾಂತಕುಮಾರ್ ಅವ್ರಿಗೆ, ಉಮೇಶ್ವರ್ಗೆ, ಜಯರಾಮ್ ಅವ್ರಿಗೆ, ನಿಮ್ಮ ರಘು, ಇಲ್ಲಿ ಟೀಮ್ ಲೋಕಲ್ ಯಾರ್ಯಾರು ಅವ್ರೆಲ್ರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ, ನಾನು ಸದಾ ಅವ್ರ ಜೊತೆಲಿ ಇರ್ತೀನಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆದ ಮಲ್ಲಯ್ಯ, ಕೆಪಿ ಆನಂದ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಉಮೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಸತೀಶ್, ಸೋಲೂರು ಜಯರಾಮ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಕೆ ನಾಗರಾಜು, ಲಕ್ಕಿನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಬಸವರಾಜು, ಬಿಜೆಪಿ ಮಹಿಳಾ ಮೋರ್ಚಾದ ರಾಜಮ್ಮ, ವೇದಾವತಿ, ಲತಾ, ಮಂಗಳಮ್ಮ, ಮಂಜುಳಾ, ಸುರೇಶ್ ಮತ್ತಿತರರು ಹಾಜರಿದ್ದರು. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.